ನ್ಯೂಸ್ 42 ಕನ್ನಡ. ಇದು ನಮ್ಮೂರು ರಾಮನಗರ. ರಾಮನ ಹೆಜ್ಜೆ ಇರುವಂಥ, ರಾಮನ ಪಾದದ ಸ್ಪರ್ಶ ಇರುವಂಥ ಒಂದು ಊರು. ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಇದು ರಾಮನಗರ, ರಾಮನ ಹೆಸರಲ್ಲಿ ಬಂದಂಥ ಊರು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಮೂಲಭೂತ ಸೌಕರ್ಯದಲ್ಲಿ ಭಾಳ ವಂಚಿತರಾಗಿದ್ದೀವಿ. ಈ ಹಿಂದೆ ಈ ಮಣ್ಣು ಸಾಕಷ್ಟು ಜನಕ್ಕೆ ಅಧಿಕಾರ ಕೊಟ್ಟಿದೆ. ಈ ದೇಶ, ಈ ರಾಜ್ಯ ಗುರುತಿಸುವಂಥ ಸ್ಥಾನಕ್ಕೆ ಅವ್ರಿಗೆಲ್ಲ ಕೂರಿಸಿದೆ. ಆದರೆ ಅವರು ಸಾರ್ವಜನಿಕರ ಹಿತಾಸಕ್ತಿ ಆಗಲಿ, ಈ ಊರಿನ ಕಾಳಜಿ ಆಗಲಿ, ಈ ಊರ ಬಗ್ಗೆ ಕಾಳಜಿ ಆಗಲಿ, ಸಾರ್ವಜನಿಕರ ಬಗ್ಗೆ ಕಾಳಜಿ ಆಗಲಿ, ಮೂಲಭೂತ ಸೌಕರ್ಯಕ್ಕೆ ಯಾವತ್ತೂ ಕೂಡ ಒತ್ತನ್ನು ಕೊಡಲಿಲ್ಲ. ಆದರೆ ನಾನು ಈ ಜಿಲ್ಲೆಯ ಒಬ್ಬ ಮಗನಾಗಿ, ಈ ತಾಲೂಕಿನ ಒಬ್ಬ ಮಗನಾಗಿ ಸಾಕಷ್ಟು ಜವಾಬ್ದಾರಿ ನನ್ನ ಮೇಲಿದೆ. ಸೊ ಇವತ್ತು ಈ ಊರಿಗೆ ನೀರೇ ಇರಲಿಲ್ಲ ಕುಡಿಯೋಕ್ಕೆ. ನಾವೆಲ್ಲ ಬೋರು ಮತ್ತು ಅರ್ಕಾವತಿ ನೀರಿನ ಮೇಲೆ ನಮ್ಮ ಜೀವನವನ್ನು ನಾವೆಲ್ಲ ಬದುಕನ್ನು ಕಟ್ಕೊಂಡಿದ್ವಿ. ಅರ್ಕಾವತಿ ನೀರು ನಿಮಗೆಲ್ಲ ಗೊತ್ತು, ಎಲ್ಲಿಂದ ಬರ್ತಾ ಇದೆ, ಯಾವ ನೀರು ಅಂತ ನಮಗೆಲ್ಲ ಗೊತ್ತಿದೆ. ನಾನು ಹೆಚ್ಚಿಗೆ ಅದನ್ನು ಹೇಳೋಕ್ಕೂ ಇಷ್ಟಪಡಲ್ಲ. ಸೊ ಆ ನೀರನ್ನು ನಾವೆಲ್ಲರೂ ಕೂಡ ತಡೆ ಮಾಡಿ ಇದಕ್ಕೆ ಶುದ್ಧ ನೀರು, ಇವತ್ತು ಕಾವೇರಿ ನೀರು ನಾವು ನೆಟ್ಕಲ್ಲಿಂದ ಇಲ್ಲಿಗೆ ನೀರು ಕೊಡುವಂಥದ್ದು, ರಸ್ತೆ ಚರಂಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ವ್ಯಾಸಂಗ, ಒಳ್ಳೆ ಉತ್ತಮವಾದ ವ್ಯಾಸಂಗ ಕೊಡಲಿಕ್ಕೆ ಹೈಟೆಕ್ ಶಾಲೆಗಳನ್ನು ಮಾಡುವಂಥದ್ದು. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಸ್ಪತ್ರೆ ಇರ್ಬೋದು, ಬೇರೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕಾಳಜಿ ಇಟ್ಟು ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಂಥ ಭವ್ಯವಾದಂಥ ಮನೆಗಳಿದೆ, ಇಲ್ಲೆಲ್ಲ ಎಂಥ ವಾತಾವರಣಗಳಿದೆ. ಮೂಲಭೂತ ರೋಡ್ಗಳೇ ಇಲ್ಲ. ಇಲ್ಲಿ ಪ್ರಧಾನಮಂತ್ರಿ ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಸಾಕಷ್ಟು ಜನಕ್ಕೆ ಈ ಭೂಮಿ ಜನ್ಮ ಕೊಟ್ಟದೆ. ಸೊ ಇದರ ಹೆಸರು ಇಡೀ ರಾಜ್ಯದಲ್ಲಿ ಕೊಂಡಾಡ್ತಾರೆ. ರೇಷ್ಮೆ ನಗರಿ ಅಂಥೇಳಿ ಇಡೀ ರಾಜ್ಯದಲ್ಲಿ ಎಲ್ಲ, ಇಡೀ ದೇಶದಲ್ಲಿ ಹೆಸರುವಾದಂಥ ರಾಮನಗರ ಇವತ್ತು. ಸೊ ಅದಕ್ಕೆ ನಾವು ಮೂಲಭೂತ ಸೌಕರ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡಬೇಕು. ಎಲ್ಲ ರಸ್ತೆ ಚರಂಡಿಗಳು ಶುದ್ಧೀಕರಣ ಆಗಬೇಕು, ಡಾಂಬರೀಕರಣ ಆಗಬೇಕು, ಕಾಂಕ್ರೀಟ್ ಕೆಲಸ ಆಗಬೇಕಂತೇಳಿ ಇವತ್ತು ವಿಶೇಷವಾದಂಥ 50 ಕೋಟಿ ರೂಪಾಯಿ ಅನುದಾನ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನನ್ನ ಸರ್ಕಾರ ಕೊಟ್ಟಿದ್ದೆ ನನಗೆ. ಸೊ ಇವತ್ತು ಟೌನ್ಗೆ 17 ಕೋಟಿ ರೂಪಾಯಿ ದುಡ್ಡನ್ನು ಹಾಕಿದ್ದೀವಿ. ಈಗಾಗಲೇ 100 ಕೋಟಿ ರೂಪಾಯಿನಲ್ಲಿ UIDFನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ಮೈನಾರಿಟಿ ಫಂಡಲ್ಲಿ 12.5 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. ನಗರೋತ್ಥಾನದ್ದು 12.5 ಕೋಟಿ ರೂಪಾಯಿಂದ ಕೆಲಸ ಈಗಾಗಲೇ ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಈಗ ಅದ್ರ ಜೊತೆಗೆ 50 ಕೋಟಿ ರೂಪಾಯಿನಲ್ಲಿ ನಾನು 17 ಕೋಟಿ ರೂಪಾಯಿನ ಈ ಟೌನ್ಗೆ ಅಂತ ಮೀಸಲಾಗಿಟ್ಟು ಇಲ್ಲಿ ನಾವಿವತ್ತು ಕೆಲಸಕ್ಕೆ ಚಾಲನೆ ಕೊಡ್ತೇವೆ. ಅದರಲ್ಲಿ ವಿಶೇಷವಾಗಿ ಈ 27ನೇ ವಾರ್ಡು, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅಫಿಷಿಯಲ್ಗಳು ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇದೊಂದೇ ವಾರ್ಡ್ಗೆ 5 ಕೋಟಿ ರೂಪಾಯಿ ನಾವು ಹಣವನ್ನು ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ, ನಾಳೆಯಿಂದನೇ ಕೆಲಸ ಮಾಡಲಿಕ್ಕೆ ಚಾಲನೆಯನ್ನು ಕೊಡೋಕ್ಕೆ ಬಂದಿದ್ದೀವಿ. ನ್ಯೂಸ್ 42 ಕನ್ನಡ.